ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದಾದ ನಂತರ MLAಗಳೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿದೆ. ಇದು ಕಾಂಗ್ರೆಸ್ಸು ರಾತ್ರಿ 12 ಗಂಟೆಯಲ್ಲಿ ಪಾರ್ಟಿ ಹುಟ್ಟಿರೋದು. ಯಾವಾಗ ಏನೇನು ಮಾಡ್ತಾರೆ ಏನೋ ಗೊತ್ತಾಗಲ್ಲ. ಸೊ ಅದಕ್ಕೆ ಕಾದು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ನಮಗೆ ಅವಶ್ಯಕತೆ ಏನಿಲ್ಲ, ನಮಗಾಗಲಿ BJP ಅವ್ರಿಗಾಗಲಿ ಏನು ಅವಶ್ಯಕತೆ ಏನಿಲ್ಲ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥದ್ದಲ್ಲಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಸಂತೋಷ. DK ಶಿವಕುಮಾರ್ಗೆ ಬಿಟ್ಕೊಟ್ರು. ಅವ್ರ ಅರ್ಹತೆ ಇದ್ದವ್ರಿಗೆ ಸಿಗ್ತಕ್ಕಂಥದ್ದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಅಲ್ಲಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವ್ರು ಬುದ್ಧಿ ಕಲ್ತಿದ್ದಾರೆ, ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು DK ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಯಾರು ಚೀಫ್ ಮಿನಿಸ್ಟರ್ ಆದರೂ ನಮಗೆ ತಾಪತ್ರ ಏನಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಮಗೆ ಮೈತ್ರಿ ಆಗಬೇಕಾಗಿರೋದು ನನಗಾಗಲಿ, ಕುಮಾರಸ್ವಾಮಿಗಾಗಲಿ, ಅಶೋಕ್ಗಾಗಲಿ ಎಲ್ಲ ಕಾರ್ಯಕರ್ತರಿಗೋಸ್ಕರ ಇವತ್ತು ಒಂದಾಗಬೇಕು. ಕಾರ್ಯಕರ್ತರು ಉಳಿಬೇಕಾದ್ರೆ 2 ಪಕ್ಷನೂ ಒಂದಾಗಿ ಹೋಗ್ಬೇಕು. ಬಹುಶಃ ನಿಮಗೆ ಅರ್ಥ ಆಗ್ತದೆ. 138 ಸೀಟ್ ಗೆದ್ದಿದ್ದೀವಿ ಅಂತ ಹೇಳಿದ್ರು. ಪಾರ್ಲಿಮೆಂಟಲ್ಲಿ ನಾವು 151 ಕ್ಷೇತ್ರದಲ್ಲಿ ಮುಂದೆ ಇದ್ದೀವಿ ಮತದಾನದಲ್ಲಿ. ಬಹುಶಃ ಇವತ್ತಿನ ನಮ್ಮ ಮೋದಿಯವರ ಒಂದು ಭಾರತ ದೇಶದ ಬಗ್ಗೆ ಚಿಂತೆ ಇದೆಯಲ್ಲ, ಅದು ಹೊರವಾಗಿ 170 ಆದರೂ ಆಶ್ಚರ್ಯ ಇಲ್ಲ ರಾಜ್ಯದಲ್ಲಿ. ಥ್ಯಾಂಕ್ ಯು.